ಸೀಸನ್ ಬೇರೆ ಸಕ್ಕದಾಗಿ ಚೆನ್ನಾಗಿ ಉಸುರು ದಪ್ಪದೆಲ್ಲ ಸಿಗ್ತಾ ಇದೆ. ಸೊ ಬೆಟ್ ನಲ್ಲಿಕಾಯ್ದು ಹಸಿ ಗೊಜ್ಜು. ಹಸಿ ಗೊಜ್ಜು. ಓಕೆ, ಇದಕ್ಕೆ ಏನೇನ್ ಬಳಸ್ತಾ ಇದ್ದೀರಾ ಒಂದ್ಸಲ ಹೇಳ್ಬಿಡಿ. ಇದು ಬೆಟ್ ನಲ್ಲಿಕಾಯಿ ತುರಿ, ಕೊಬ್ಬರಿ ಎಣ್ಣೆ, ಆಮೇಲೆ ತೆಂಗಿನಕಾಯಿ ತುರಿದಿರೋದು, ಆಮೇಲೆ ಗ್ರೀನ್ ಚಿಲ್ಲೀಸ್, ಆಮೇಲೆ ಒಗ್ಗರಣೆಗೆ ಕರಿಬೇವು, ಮೆಣಸಿನಕಾಯಿ, ಸಾಸಿವೆ, ಹಿಂಗು, ಇದಕ್ಕೆ ಉಪ್ಪು ಮತ್ತೆ ಲಿಂಬೆಹಣ್ಣು. ಒಂದ್ 10 ನಲ್ಲಿಕಾಯಿ ತಗೊಂಡಿದ್ದೀರಾ? ಇಲ್ಲ, ಇದು 4 ನಲ್ಲಿಕಾಯಿ ಅಷ್ಟೇ. ದಪ್ಪ ದಪ್ಪ ಇತ್ತು ಅದು. ಹೌದಾ? ಓಕೆ, ಒಂದ್ 4 ನಲ್ಲಿಕಾಯಿ ತುರ್ಕೊಂಡಿದ್ದೀರಾ. ಕೊಬ್ಬರಿ ಎಣ್ಣೆ ಇದೆ, ತೆಂಗಿನಕಾಯಿ ತುರಿ ಅರ್ಧ ಹೋಳು ತೆಂಗಿನಕಾಯಿ ತುರಿ, ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಆಮೇಲೆ ಹಸಿರು ಮೆಣಸಿನಕಾಯಿ ಎರಡೂ ಇದೆ, ಸಾಸಿವೆ ಇದೆ, ಹಿಂಗಿದೆ, ಆಮೇಲೆ ಕರಿಬೇವು ಸೊಪ್ಪಿದೆ, ಲಿಂಬೆ ಹಣ್ಣಿದೆ, ಉಪ್ಪಿದೆ. ನಾವು ರೆಡಿ ಆಗಿದ್ದೀವಿ. ಏನ್ ಮಾಡೋಣ ಫಸ್ಟ್ ನಾವು ಮಿಕ್ಸಿಂಗ್ ಬೌಲ್ ಅಲ್ಲಿ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂಗೆ ಇದು ನೆಲ್ಲಿಕಾಯಿ ತುರಿ ಕೊಡಿ. ಇದು ನೆಲ್ಲಿಕಾಯಿನ ತುರ್ದಿದ್ ಕೂಡಲೇ ಒಂದ್ ಸ್ವಲ್ಪ ಲಿಂಬೆಹಣ್ಣು ಮತ್ತೆ ಒಂದ್ ಚೂರು ಉಪ್ಪು ಹಾಕ್ಬಿಟ್ರೆ ಅದು ಕಪ್ಪಾಗಲ್ಲ. ಸರಿ ಸರಿ. ತುಂಬಾ ಮಾಡ್ಕೊಳ್ವಾಗ ಅಂದ್ರೆ ಜಾಸ್ತಿ ತುರಿ ಬೇಕಾಗತ್ತಲ್ವಾ, ಅವಾಗ ಕಪ್ಪಾಗ್ಬಿಡತ್ತೆ ಅದು. ಹಾಗಾಗಿ ಅದು ತುರ್ದಿದ್ ಕೂಡಲೇ ಅದಕ್ಕೆ ಒಂದ್ ಚೂರು ಲಿಂಬೆಹಣ್ಣು ಹಿಂಡ್ಬಿಟ್ಟು ಉಪ್ಪು ಹಾಕ್ಬಿಟ್ರೆ ಅದು ಹಾಗೆ ಇರುತ್ತೆ ಕಲರ್. ಅದನ್ನ ಹಾಕ್ತಾ ಇದೀನಿ. ಇದಕ್ಕೆ ನಾನು ಚೂರು ಹಾಕಿದೀನಿ, ಒಂದ್ ಸ್ವಲ್ಪ ಲಿಂಬೆಹಣ್ಣು ಮತ್ತೆ ಸ್ವಲ್ಪ ಉಪ್ಪು ಹಾಕಿದೀನಿ. ಅಂದ್ರೆ ಇವಾಗ ಫುಲ್ ಪ್ರಿಪರೇಷನ್ಗೆ ಇನ್ನೊಂದ್ ಚೂರು ಹಾಕ್ಬೇಕಾಗತ್ತೆ. ಇದಕ್ಕೆ ಇವಾಗ ಇದು ಇರ್ಲಿ, ಒಂಚೂರು ಉಪ್ಪು ಹಾಕ್ಬಿಡ್ತೀನಿ ಇವಾಗ್ಲೇನೆ. ಉಪ್ಪು ಇಷ್ಟ ಹಾಕ್ತೀನಿ. ಅವಾಗ ಅದು ತುರ್ದಿದ್ ಕೂಡಲೇ ಒಂಚೂರು ಹಾಕಿಟ್ಟಿದೆ. ಸರಿ. ಹಾಗೆ ಲಿಂಬೆಹಣ್ಣು ಅಷ್ಟೇನೆ, ಒಂದು ಹೋಳು ಹಿಂಡ್ತೀನಿ ಇವಾಗ. ನಲ್ಲಿಕಾಯಿಯೂ ಹುಳಿ ಇರುತ್ತೆ, ಹುಳಿ ಇರುತ್ತೆ, ಇದು ಇನ್ನೊಂದ್ ಸ್ವಲ್ಪ ಹಾಕ್ಬೇಕು. ಹೌದು, ಅದು ಒಗ್ಗರ ಜೊತೆ ಹುಳಿ ಇರುತ್ತೆ. ಹಾಗಾಗಿ ಇದು ಲಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿ. ಹುಣಸೆಹಣ್ಣು ಹಾಕಿದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ, ಅದಕ್ಕೆ ಲಿಂಬೆಹಣ್ಣು ಹಾಕ್ಬೇಕು. ಇದಾಯ್ತು. ಇವಾಗ ಮಿಕ್ಸಿನಲ್ಲಿ ನನ್ಗೆ ಸ್ವಲ್ಪ ರುಬ್ಬೋದಿದೆ. ಅದಕ್ಕೂ ಮುಂಚೆ ಒಂದ್ಸತಿ ತೆಂಗಿನಕಾಯಿ ಮತ್ತೆ ಮೆಣಸಿನಕಾಯಿ ಹುರ್ಕೋಬೇಕು. ಸರಿ, ನೀವು ಅಲ್ಲಿ ಇದನ್ನ ತಗೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ, ಕೊಬ್ಬರಿ ಎಣ್ಣೆ. ಟ್ರೆಡಿಷನಲ್ ಟಚ್ ನಿಮ್ದು ಕೊಬ್ಬರಿ ಎಣ್ಣೆ. ಸಾಕು, ಇಷ್ಟೇನೆ. ಇದಕ್ಕೆ ಹಸಿ ಮೆಣಸಿನಕಾಯಿ ಬೇಕು ಈಗ. ಓಕೆ, ಹಸಿ ಮೆಣಸಿನಕಾಯಿ. ಅದು ಖಾರ, ಇದನ್ನು ಅಷ್ಟೇನೆ ಸ್ವಲ್ಪ ಖಾರವಾಗಿ ಇರಬೇಕು. ಹಾಗಾಗಿ ಒಂದು ಇಷ್ಟನ್ನು ಹಾಕ್ತೀನಿ, ಒಂದು 8 ಇದೆ ಮೆಣಸಿನಕಾಯಿ, ಇಷ್ಟು ಹಾಕ್ತಾ ಇದ್ದೀನಿ. ಇದನ್ನ ಡೈರೆಕ್ಟ್ ಹಿಂಗೆ ಹಾಕಿದ್ರೆ ಸಿಡಿಯತ್ತೆ, ಸ್ವಲ್ಪ ಅದನ್ನ ಒಂಚೂರು ಸೀಳ್ಕೋಬೇಕು, ಅವಾಗ ಏನಾಗುತ್ತೆ. ಸ್ವಲ್ಪ ಕೆಂಪಗಾಗೋ ತನಕ ಬಾಡಿಸ್ಕೋಬೇಕಾ ಅಥವಾ ಸ್ವಲ್ಪ ಸ್ವಲ್ಪ ಅಂದ್ರೆ ಅದು ಹಸಿ ವಾಸನೆ ಹೋಗ ಸ್ವಲ್ಪ ಬಿಸಿ ಆಗ್ಬೇಕು, ಒಂಚೂರು ಕಲರ್ ಅದು ಚೇಂಜ್ ಆಗುತ್ತೆ ಸ್ವಲ್ಪ. ಬೆಳ್ಳುಳ್ಳಿ ಆಗ್ಲಿ ಮೆಣಸಿನ್ಕಾಯಿ ಇದೆಲ್ಲ ಹಾಗೆ ಹುರಿದ್ರೆ ಅದು ಫಸ್ಟ್ ಹೊಸದಾಗಿ ಕಲಿಯೋರ್ಗೆ ಸಿಡಿಯತ್ತೆ, ಅದು ಗೊತ್ತಾಗಿರಲ್ಲ. ಆಮೇಲೆ ಅದು ಅನುಭವ ಆದ್ಮೇಲೆ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮೆನ್ ಪರ್ಫೆಕ್ಟ್. ಸೊ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಎಲ್ಲ ಸರಿ ಹೋಗುತ್ತೆ. ಇವಾಗ ಸ್ವಲ್ಪ ತೆಂಗಿನ ತುರಿ ಆದಷ್ಟು ಕೊಟ್ಬಿಡಿ. ಇದಕ್ಕೆ ರೆಡ್ ಚಿಲ್ಲಿ ಹಾಕಿದ್ರು ಅಷ್ಟೇನೆ. ಇದು ನೆಲ್ಲಿಕಾಯಿ ಲೈಟ್ ಗ್ರೀನ್ ಇರುತ್ತಲ್ವಾ, ಕಲರ್ ಚೇಂಜ್ ಆಗುತ್ತೆ ಅಂತ ಗ್ರೀನ್ ಚಿಲ್ಲಿ ಹಾಕೋದು. ಅದಕ್ಕೆ ಸ್ವಲ್ಪ ಗ್ರೀನಿಶ್ ಇರಬೇಕು ಅಂತ. ತೊಕ್ಕೆಲ್ಲ ಮಾಡುವಾಗ ರೆಡ್ ಚಿಲ್ಲಿ ಹಾಕ್ಬೇಕಾಗತ್ತೆ, ಅಂದ್ರೆ ಅದು ತುಂಬಾ ದಿವಸ ಇಡ್ತಾರಲ್ಲ, ಹಾಗಾಗಿ ಇದು 2 ದಿವಸ ಇಡ್ಬೋದು ಅಷ್ಟೇ. ಅಂದ್ರೆ ಇದು ಬಿಸಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಅಂದ್ರೆ ಅದೇ ತುಂಬಾ ಅಂದ್ರೆ ಇದು ಸ್ಟ್ರಾಂಗ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ತುಂಬಾ ಪಲ್ಯದ ತರ ತಿನ್ನಕ್ಕಾಗಲ್ಲ, ಸ್ವಲ್ಪ ಉಪ್ಪಿನಕಾಯಿ ತರ ತಿನ್ಬೋದು. ಇದು ಬಣ್ಣ ಬದಲಾಗ್ಬೇಕಾ? ಇಲ್ಲ, ಇಷ್ಟೇ. ಒಂದ್ ಸ್ವಲ್ಪ ಅದು ಫ್ರೈ ಆಗುವಾಗ ಅದು ತೆಂಗಿನಕಾಯ್ದು ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತಲ್ವಾ, ಅಷ್ಟು ಬಂದ್ರೆ ಸಾಕು. ಅದು ಬಿಡಿ ಬಿಡಿ ಅನ್ಸುತ್ತೆ ಅಲ್ವಾ? ಇದು ಇವಾಗ ಸಾಕು. ಇದೊಂಚೂರು ಆರದ್ಮೇಲೆ ಮಿಕ್ಸಿನಲ್ಲಿ ಇಷ್ಟೇ, ಅಂದ್ರೆ ನೀರ್ ಹಾಕದೆ ರಫ್ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು, ಅಂದ್ರೆ ಪುಡಿ ಪುಡಿ ತರ ಆಗ್ಬೇಕು. ಸರಿ, ನೋಡಿ ಸಾಕಾ? ಹಾ, ಸಾಕು ಸಾಕು. ಕಲರ್ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ಇವಾಗ? ನೆಕ್ಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ಹೌದಾ? ಓ ಕೂಲ್. ಅದು ಇದು ಗ್ರೀನ್ ಕಲರ್ ಇರೋದ್ರಿಂದ ಇದನ್ನು ಗ್ರೀನ್ ಇದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಇಡ್ಲ ಹಾಗಾದ್ರೆ? ಹಾ, ಒಗ್ಗರಣೆ
ಹಾಗೆ ನೀವು ಬಹುಮಾನ ಗೆಲ್ಬೇಕು ಅಂದ್ರೆ ನೀವು ಸವಿರುಚಿ ನೋಡೇ ಇರ್ತೀರಾ, ನಮ್ಮ ಕೈಲಾಶ್ ಸವಿರುಚಿನ. ಸೊ ನಾವೆಲ್ರಿಗೂ ಬಹುಮಾನ ಕೊಡೋದು ನೋಡಿರ್ತೀರಾ, ಅವ್ರು 1 ನಿಮಿಷ ಮಾತಾಡೋದು ನೋಡಿರ್ತೀರಾ. ಹಾಗಾದ್ರೆ ನೀವ್ ಸಿದ್ಧವಾಗಿದ್ದೀರಾ? ನೀವೇ ಎಲ್ಲ ಹೆಲ್ಪ್ ಮಾಡ್ತೀರಲ್ಲ. ನಾನಾ? ನೋಡ್ರಿ, ಯಾರು ಒಬ್ಬರಾದ್ರೂ ಒಂದೇ ಒಂದಿನ ಕುಕ್ಕರ್ ನೀವ್ ಇಟ್ಕೊಳ್ಳಿ ಅಂತ ನಂಗೆ ಕೊಟ್ಟಿಲ್ಲ ಕಣ್ರಿ. ಸರಿ, ಇದೇ ಫೀಲಿಂಗ್ ಅಲ್ಲಿ ಇವಾಗ ನಿಮ್ಮನ್ನ ಪ್ರಶ್ನೆ ಕೇಳ್ಬಿಡ್ತೀನಿ. ಈಗಿನ ಕಾಲದಲ್ಲಿ ಗಂಡಸರು ಅಡಿಗೆ ಕಲಿಯೋದು ಎಷ್ಟು ಮುಖ್ಯ? ಕಲ್ತ್ರೆ ತುಂಬಾ ಒಳ್ಳೇದು. 1 ನಿಮಿಷ ಮಾತಾಡ್ಬೇಕು. ಓಕೆ. ಸಣ್ಣವರಿಂದಾನೇ ಹುಡುಗರಿಗೆ ಅಡ್ಗೆ ಮನೆಗೆ ಸ್ವಲ್ಪ, ನನ್ಗಿಬ್ರು ಗಂಡ್ಮಕ್ಳು ಇರೋದ್ರಿಂದ ನಾ ಹೇಳ್ತಾ ಇರೋದು, ನನ್ಗೆ ಅವ್ರು ಏನು ಹೆಲ್ಪ್ ಮಾಡಲ್ಲ. ಈಗ ನಂಗೆ ಅನ್ಸುತ್ತೆ, ಅವನಿಗೆ ನನ್ನ ಮಗ ಚೆನ್ನೈಯಲ್ಲಿದ್ದ 1 ವರ್ಷ, ಒಂದು ಹೊಟ್ಟೆಗೆ ಊಟ ಅವನಿಗೆ ಸರಿ ಹೋಗಿಲ್ಲ ಅಂತ ಹೋಟ್ಲಿಗೆ ಹೋಗ್ಬೇಕಲ್ಲ, ಬೇಜಾರಾಗ್ತಾ ಇತ್ತು ಅವನಿಗೆ. ಈಗ ಅನ್ಸತ್ತೆ ಅವನಂತಾನೆ, ಅಯ್ಯೋ ನಾ ಮೊದ್ಲಿಂದ ನೀ ಕರ್ದಾಗ ಅಡ್ಗೆ ಮನೆಗೆ ಬಂದಿದ್ರು ಒಂಚೂರಾದ್ರೂ ಕಲಿತಿದ್ದೆ, ಕಲೀಲಿಲ್ಲ, ಇವಾಗ ಕಷ್ಟ. ಇವಾಗ ಇಲ್ಲೇ ಟ್ರಾನ್ಸ್ಫರ್ ಆಗಿದೆ, ಪರವಾಗಿಲ್ಲ. ಹಾಗಾಗಿ ಅವನು ಅನ್ನೋದು, ಅಯ್ಯೋ ಹಾಕಿ ಅದಷ್ಟು ಹಾಕಿ. ಅವನಂತಾನೆ, ಅವ್ನು ಸ್ವಲ್ಪ ಕಲ್ತಿದ್ರೆ ಅನ್ನ ಮಾಡ್ಕೊಳಕ್ಕೂ ಬರಲ್ಲ ಅವ್ನಿಗೆ. ಅವಾಗ ಈಗ ಅನ್ಸುತ್ತೆ ಅವ್ನಿಗೆ, ಅಯ್ಯೋ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಉಪ್ಪಿಟ್ಟು ಮ್ಯಾಗಿ ಅದೆಲ್ಲ ಮಾಡ್ಕೋತಾ ಇದ್ರು, ನನ್ಗೆ ಏನು ಬರ್ತಾ ಇರ್ಲಿಲ್ಲ, ನಾನು ಬರೀ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಕಲ್ತಿದ್ರೆ ಉಪಯೋಗ ಆಗ್ತಾ ಇತ್ತು ಅಮ್ಮ ಹೇಳಿದಾಗ ಅಂತ ಈಗ ಅಂತಾನವನು. ಹಾಗಾಗಿ ನಾವು ಸಣ್ಣ ಮಕ್ಳಿಂದಾನೇ ಅಡ್ಗೆ ಮನೆಗೆ ಏನೇ ಮಾಡ್ತಾ ಇರುವಾಗ ಈ ತರ ಅಂತೆಲ್ಲ ತೋರಿಸ್ತಾ ಇದ್ರೆ ಒಳ್ಳೇದು. ಅವಾಗ ಅವ್ರಿಗೆ, ಇವಾಗ ನಾವ್ ಎಲ್ಲಾದ್ರೂ ಹೋಗ್ಬೇಕಾಗಿರುತ್ತಲ್ಲ, ಅವಾಗ ಒಂದ್ ಸಣ್ಣ ಪುಟ್ಟ ಮಾಡ್ಕೊಂಡಾದ್ರೂ ತಿನ್ನೋಷ್ಟು ಕಲಿಬೇಕು. ಮನೆಗೆ ಯಾರಾದ್ರೂ ಬಂದ್ರೆ ಒಂದ್ ಕಾಫಿ ಟೀ ಮಾಡ್ಕೊಳ್ಳೋ ಅಷ್ಟಾದ್ರೂ ಗೊತ್ತಿರ್ಬೇಕು ಅವ್ರಿಗೆ. ಕೊಟ್ವಿ ಬಿಡಿ ಕುಕ್ಕರ್. 1 ನಿಮಿಷ ಮಾತಾಡಿದ್ರೆ ಅದು ದಟ್ಸ್ ಅ ಫ್ಯಾಕ್ಟ್ ಆಕ್ಚುಲಿ. ಇವಾಗ ಹೆಂಗಸರು ಕಲಿಬೇಕು, ಅಡಿಗೆ ಹೆಂಗಸರು ಬರೀ ಮಾಡ್ಬೇಕು ಅನ್ನೋದು ತುಂಬಾ ರಾಂಗ್ ಇದಾಗೋಗಿದೆ. ಅಡಿಗೆ ಅನ್ನೋದು ಪ್ರತಿಯೊಬ್ರು ಕಲಿಬೇಕು. ಇದನ್ನ ಹಾಕ್ಬಿಡ್ತೀವಿ ಯಾವ್ದು? ಸಾಕ? ಸಾಕು, ಈಗ ಆರಿಸ್ಬಿಡಿ. ಯಾಕೆಂದ್ರೆ ಹೆಣ್ಮಕ್ಳು ಬರೀ ಅಡಿಗೆ ಮನೆಗೆ ಮೀಸಲು ಅಂತಿಲ್ವಲ್ಲ ಈಗ, ಅದರಿಂದ ಅದೇ ಇಬ್ರು ಆಚೆ ಕಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಅಡ್ಗೆ ಮನೆಯಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋದ್ರೆ ಅವ್ರ ಜೀವನನೇ ಅವ್ರಿಗೆ ಚೆನ್ನಾಗಿರುತ್ತೆ. ಒಂದು ಹೋಟ್ಲ್ ಸಿಗತ್ತೆ ಅಂದ್ರೂ ಹೋಗಿ ತಿನ್ನೋಷ್ಟು ಪೇಷನ್ಸ್ ಇರಲ್ಲ ಅವ್ರಿಗೆ, ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಮನೆಯಲ್ಲೇ ಸಣ್ಣ ಪುಟ್ಟ ಪ್ರಿಪ್ರೇಷನ್ ಮಾಡೋ ಅಷ್ಟು ಕಲ್ತ್ರೆ ಇದು ಹಾಗೆ ರೂಢಿ ಆಗುತ್ತೆ, ಆಮೇಲೆ ಮುಂದೆ ಅನುಕೂಲನು. ಸಾಕು ಜಯಶ್ರೀ, ಇದು ಇವಾಗ ಹಾಕ್ಬಿಡ್ತೀನಿ. ಇದ್ರೊಳಗೆ ನೀರ್ ಬಳಸಿಲ್ದೆ ಇರೋದ್ರಿಂದ ಇದನ್ನ ಒಂದ್2 ದಿವಸ ಯೂಸ್ ಮಾಡ್ಕೋಬೇಕು. ಆದ್ರೆ ಇದನ್ನ ಸ್ಟೋರ್ ಮಾಡಕ್ ಮಾತ್ರ ಇದು ಗ್ಲಾಸ್ ಬೌಲ್ಸ್ ಯಾವ್ದ್ರೊಳಗೆ ಇಟ್ಕೋಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಇರುತ್ತಲ್ಲ ಉಪ್ಪು ಹುಳಿ ಎಲ್ಲ, ಹಾಗಾಗಿ ಬೇರೆ ಸ್ಟೀಲ್ ಇಂದ್ರೊಳಗೆಲ್ಲ ಇಟ್ಟರೆ ಒಳ್ಳೇದಲ್ಲ. ಇವಾಗ ಇದನ್ನ ಸರ್ವಿಂಗ್ ಬೌಲ್. ಹುಳಿ ಜಾಸ್ತಿ ಬೇಕು ಅನ್ನೋರು ಮೇಲೆ ಹಿಂಡ್ಕೊಂಡು ತಿನ್ನು. 1 ನಿಮಿಷ. ಈ ಅದನ್ನ ನನಗೆ ಕೊಡಕ್ ಮುಂಚೆ 25 ವರ್ಷಗಳಿಂದ ಪ್ರತಿ ಗೃಹಿಣಿಯರ ಹೆಮ್ಮೆಯ ಪ್ರೆಷರ್ ಕುಕ್ಕರ್ ಕೈಲಾಶ್ ನಿಮ್ಗಾಗಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಜಯಶ್ರೀ. ನೆಲ್ಲಿಕಾಯಿ ಹಸಿ ಗೊಜ್ಜು ರೆಡಿಯಾಗಿದೆ, ಟೇಸ್ಟ್ ನಮಗೆ. ಥ್ಯಾಂಕ್ ಯು.